ಮಾಡಿಸಿದ್ರಿ? ಅದ್ ನನಗೆ ಗೊತ್ತಾಗ್ಬೇಕು. ಹೇಳಿ ಮಂತ್ರಕ್ಕ. ನಾನು ಅವಳನ್ನ ಗದರಿಸಿ ಕೇಳಿದಾಗ ಸತ್ಯ ಬಾಯ್ ಬಿಟ್ಲು. ಅಲ್ಲಮ್ಮ, ಮಾಧವಿ ಈ ವಿಷಯನ ಯಾಕೆ ಮುಚ್ಚಿಟ್ಲು? ಅಲ್ಲ, ಅವಳಿಗೇನಾದ್ರೂ ಮಂತ್ರ ಬೆದರಿಕೆ ಹಾಕಿದ್ಲಂತ? ಇಲ್ಲಮ್ಮ, ಆ ಥರ ಇದ್ದಂಗಿಲ್ಲ. ಆದರೆ ಒಂದು ಬಲವಾದ ಕಾರಣ ಅಂತೂ ಇದ್ದೇ ಇದೆ. ಏನ ಕಾರಣ? ಅಲ್ಲ, ಸತ್ಯ ಗೊತ್ತಾದರೆ ಚಿನ್ನು ಜೀವನ ಪೂರ್ತಿ ಎಲ್ಲಿ ಅವಳನ್ನ ಮಾತಾಡ್ಸಲ್ವ ಅಂತ ಭಯದಿಂದ ಇತಕ್ ಮಾಡಿಬಿಟ್ಟಿದ್ದಾಳೆ. ನೀವು ಬಂದು ಹೋದ್ಮೇಲೆ ದಿನಾ ಯೋಚನೆ ಮಾಡ್ತಾ ಇದ್ದೆ, ನಿಮ್ಮ ಬಾಯಿಂದ ಆ ಥರದ ಮಾತುಗಳು ಯಾಕೆ ಬಂತು ಅಂತ. ಇವಳು ನೋಡಿದ್ರೆ ಈ ಥರ ಬೇರೆ ಹೇಳಿದ್ಲಾ? ಈ ವಿಷಯ ನಿಮ್ಗೆ ಹೇಳೋ ಬೇಡವೋ ಅಂತ ಗೊಂದಲದಿಂದ ಒದ್ದಾಡ್ಬಿಟ್ಟೆ. ಕೊನೆಗೂ ಆಗಿದ್ದಾಗ್ಲಿ ಅಂತ ಹೇಳಿ ನಿಮ್ಮ ಹತ್ರ ಸತ್ಯ ಹೇಳೋಣ ಅಂತ ಬಂದೆ. ಅಲ್ಲಮ್ಮ, ನೀವ್ ಸತ್ಯ ಹೇಳಿದೇನೋ ಸರಿ, ಓಕೆ. ಅದ್ ಸ್ವಲ್ಪ ಮುಂಚೆ ಆದ್ರೂ ಹೇಳ್ಬೇಕಿತ್ತಲ್ವಮ್ಮ? ಸರಿ, ಆಯ್ತು. ಈಗ ಮಾಧವಿ ಎಲ್ಲಿದ್ದಾಳೆ? ಮನೇಲೇ ಇದ್ದಾಳ್ ಕಣಮ್ಮ. ನಾನಿಲ್ಲಿ ಬರೋ ವಿಷಯ ಅವಳಿಗೆ ಗೊತ್ತಿಲ್ಲ. ಸರಿ ನೋಡಿ, ನೀವೇನು ಗಾಬರಿ ಆಗ್ಬಿಡಿ. ಚಿನ್ನೂನ ನಿಮ್ ಜೊತೆ ಕಳಿಸ್ಕೊಡ್ತೀನಿ. ನಿಧಾನವಾಗಿ ಅರ್ಥ ಆಗೋ ತರ ಅವನ್ಗೆ ಬಿಡಿಸಿ ಹೇಳ್ಬೇಕು. ನಿಮ್ ಮಗಳಿಗೆ ಧೈರ್ಯವಾಗಿ ಚಿನ್ನು ಹತ್ರ ಮಾತಾಡಕ್ ಹೇಳಿ. ಏನ್ ನಡೀತೋ ಪೂರ್ತಿ ಒಂದು ವಿಷಯನೂ ಮುಚ್ಚು ಮರೆಯಲ್ದೆ ಮಾತಾಡಕ್ ಹೇಳಿ. ಹೇಳ್ತೀನಮ್ಮ. ಸರಿ. ಚಿನ್ನು, ಸ್ವಲ್ಪ ಅರ್ಜೆಂಟಾಗಿ ನನ್ನ ರೂಮ್ ಹತ್ರ ಬಾ. ನೀನ್ ಬಾ, ನಾನು ಹೇಳ್ತೀನಿ. ಬೇಗ ಬಾ. ನಮ್ ಚಿನ್ನುಗೆ ಎಷ್ಟೇ ಕೋಪ ಇದ್ರು ಅವನ್ ಮನ್ಸು ತುಂಬಾ ಮೃದುನೆ. ನೋಡಿ, ನಾನ್ ಹೇಳ್ತಿದ್ದೀನಿ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಅವನ್ ಬಂದೇನಾದ್ರೂ ಕೂಗಾಡಿದ್ರು ನೀವು ಮನ್ಸಿಗೆ ಹಚ್ಕೋಬೇಡಿ, ಓಕೆ? ಸರಿಮಾ. ಅಮೋರೆ, ಚಿನ್ನು ಇಲ್ಲಿ ನೋಡು. ಚಿನ್ನು, ನಿನ್ನ ಕೋಪ ಬಂದಿದೆ ಅಂತ ನನಗೆ ಗೊತ್ತು ಕಣೋ. ನೋಡಿ ಅಮೋರೆ, ಕೆಲವ್ರ ಮೇಲೆ ಕೋಪ ಅಷ್ಟು ಸುಲಭವಾಗಿ ಹೋಗಲ್ಲ ನನಗೆ. ಹಾಗಲ್ಲ ಚಿನ್ನು, ಈಗ ನಮ್ಗೊಂದು ಒಳ್ಳೆ ಲೀಡ್ ಸಿಕ್ಕಿದೆ. ಲೀಡಾ? ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ? ನಿಮ್ಮತ್ತೆ ಹೇಳ್ತಿರೋ ಪ್ರಕಾರ ಮಾಧವಿಗೆ ತುಂಬಾ ಮುಖ್ಯವಾದ ವಿಚಾರಗಳೆಲ್ಲ ಗೊತ್ತಿದೆ. ಇಷ್ಟೆಲ್ಲ ನಡೆದಿದ್ಯಾ ಅಮೋರೆ? ಇದನ್ನ ಮೊದಲೇ ಹೇಳೋದಕ್ಕೇನಾಗಿತ್ತು? ಅಮೋರೆ, ಇದೊಂಥರ ಒಳ್ಳೆ ವಿಷಯನೇ. ಈಗ ನಾನು ಏನ್ ಮಾಡ್ಬೇಕು ಹೇಳಿ? ನೀನೀಗ್ಲೇ ನಿಮ್ಮತ್ತೆ ಜೊತೆ ಹೋಗಿ ಮಾಧವಿ ಹತ್ರ ಮಾತಾಡು. ಏನು ಎತ್ತ ಅಂತ ಫುಲ್ ಡೀಟೇಲ್ ಆಗಿ ವಿಚಾರಿಸು. ಇದರಿಂದ ಮಂತ್ರ ಎಲ್ಲಿದ್ದಾಳೆ ಅಂತ ನಮ್ಗೊಂದು ಲೀಡ್ ಸಿಗುತ್ತೆ. ಸರಿ, ಹೋಗ್ಬರ್ತೀನಿ ಅಮೋರೆ. ಅಮ್ಮ, ಚಿನ್ನು ಹತ್ರ ನನ್ನ ಮಗಳನ್ನ ಕ್ಷಮಿಸ್ಬಿಡು ಅಂತ ಒಂದ್ ಮಾತು ಹೇಳಮ್ಮ. ಕೋಪಿಷ್ಟ ಅವನು. ಕೋಪದಲ್ಲಿ ಏನಾದ್ರೂ ಮಾತಾಡ್ಬಿಡ್ತಾನೆ. ಅಮ್ಮ, ಸೋದರತ್ತೆ ಅಂತ ಹೇಳ್ತೀರಾ? ಚಿನ್ನನ ನೀವಿಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಚಿನ್ನು ಕೋಪಿಷ್ಟ ಅಲ್ಲಮ್ಮ. ಅವನ್ಗೆ ತಪ್ಪಂದ್ರೆ ಆಗಲ್ಲ ಅಲ್ವೇನೋ? ಅವನ್ ಕ್ಷಮಿಸ್ತಾನೆ ಹೋಗಿ. ಈಗಾಗ್ಲೇ ಅಭ್ಯಾಸ ಆಗಿರ್ಬೇಕು ಸರ್ಗೆ. ಕ್ಷಮಿಸಿ ಅಲ್ವಾ? ಏ, ಮಾತಾಡೋ ಅಮೋರೆ. ಇದನ್ನೆಲ್ಲ ಬೇಕಾದ್ರೆ ಸಪ್ರೇಟ್ ಆಗಿ ಆಮೇಲೆ ಮಾತಾಡೋಣ. ಅತ್ತೆ, ನಡೀರಿ. ಚಿನ್ನು, ವಿಷಯ ಎಲ್ಲ ಗೊತ್ತಾದ್ಮೇಲೆ ನೀನ್ ಆ ಕೆಲ್ಸಕ್ಕೆ ಹೋಗು. ಅಮ್ಮ, ನೀವು ಮಾಧವಿನ ಕರ್ಕೊಂಡು ಚೌಟ್ರಿಗೆ ಬರ್ಬೇಕು ಪ್ಲೀಸ್. ನನ್ ಮದ್ವೆ ಸಮಯದಲ್ಲಿ ನೀವ್ ಜೊತೆಲಿರ್ಬೇಕು. ಅಮೋರೆ. ಆಯ್ತಮ್ಮ. ಅಮೋರೆ, ಇದನ್ನೆಲ್ಲ ಆಮೇಲೆ ಮಾತಾಡ್ಬೋದು. ಕ್ಷಮಿಸಿ ಅತ್ತೆ, ನಡೀರಿ. ನಿಮ್ ಮುದ್ದಾದ ಮಗಳು ಎಲ್ಲಿದ್ದಾಳೆ ಅಂತ ತೋರಿಸಿ ಬನ್ನಿ. ಅಮ್ಮ, ನೀವ್ ಆರಾಮಾಗಿ ಹೋಗ್ ಬನ್ನಿ. ಆಸ್ ಯೂಶುವಲ್.
ಏನ್ ಮಂತ್ರ ನೀನು ಎರಡೆರಡು ಫೋನ್ ಇಟ್ಕೊಂಡು ಮೆಸೇಜ್ ಮಾಡ್ಕೊಂಡು ಕೂತಿದ್ಯಾ? ನನಗೆ ಸುಶಾಂತ್ ಮೆಸೇಜ್ ಕಳ್ಸಿದ್ದಾನೆ. ನನ್ನ ಮಿಸ್ ಮಾಡ್ಕೋತಿದ್ದಾನೆ. ಹ ಏನ್ ಹೇಳ್ತಿದ್ಯಾ? ಇವಾಗಿನವರೆಗೂ ಅವ್ನು ನನ್ನ ಜೊತೆಗೆ ಕಾಂಟ್ಯಾಕ್ಟ್ಗಿದ್ದಾನೆ. ಹೌದಾ? ಇನ್ನು ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ? ನನ್ಗೇನು ಅರ್ಥನೇ ಆಗ್ತಿಲ್ವಲ್ಲೇ. ನಿಂಗೆ ಅರ್ಥ ಆಗಿಲ್ಲ ಅಂದ್ರೂ ಆ ಶಾಂತಿಗೆ ಅರ್ಥ ಆಗತ್ತೆ. ಏನ್ ಹೇಳ್ತಿದ್ಯಾ ಮಂತ್ರ? ಈ ತರ ಎಲ್ಲ ಮೆಸೇಜ್ ಮಾಡೋ ಹಾಗೆ ಮಾಡಿ ಸುಶಾಂತ್ ನಾನು ಇನ್ನು ಚಾಟ್ ಮಾಡ್ತಿದೀವಿ ಅಂತ